ಇವತ್ತು ನಾನು ನಿಮಗೆ ನಮ್ಮ ಎಚ್ ಡಿ ಕೋಟೆಯಲ್ಲಿ ನಡೆಯೋ ಕನ್ನಡ ರಾಜ್ಯೋತ್ಸವನ ತೋರಿಸ್ಕೊಡ್ತೀನಿ ಬನ್ನಿ. ಕನ್ನಡ ರಾಜ್ಯೋತ್ಸವನ ಯಾರೇ ಮರ್ತರು ನಮ್ಮ ಆಟೋ ಡ್ರೈವರ್ಸ್ ಮತ್ತು ನಮ್ಮ KSRTC ಬಸ್ ಡ್ರೈವರ್ಸ್ ಯಾವತ್ತೂ ಕೂಡ ಮರೆಯಲ್ಲ. ಯಾಕಂತಂದ್ರೆ ಯಾವ ರೀತಿ ಮಾಡೋ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಇನ್ಯಾರು ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನಾನು ಡೈಲಿ ಓಡಾಡೋ ಬಸ್ನ ಡೆಕೋರೇಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಿನ್ನೆ ನೈಟೇ ಸ್ವಲ್ಪನೇ ಬಂದು ಡೆಕೋರೇಷನ್ ಮಾಡಿದ್ದೆ. ಇವತ್ತು ಫೈನಲ್ ಟಚ್ ಅಪ್ ಕೊಡೋಣ ಅಂತ ನಮ್ಮ ಕೋಟೆ ಡಿಪೋಗೆ ಬಂದಿದ್ದೀನಿ. ನಾನು ಬರೋ ಅಷ್ಟರಲ್ಲಿ 2 ಬಸ್ಸು ಕೂಡ ರೆಡಿಯಾಗಿ ಅದ್ದೂರಿಯಾಗಿ ನಿಂತಿದ್ದು. ನಾನು ಡೈಲಿ ಓಡಾಡೋ ಈ ಅರ್ಜುನ ಎಕ್ಸ್ಪ್ರೆಸ್ ಇನ್ನೂ ಅದ್ದೂರಿಯಾಗಿ ಕಾಣಿಸ್ಲಿ ಅಂತ ಎಕ್ಸ್ಟ್ರಾ 2 ಮೈಕ್ ಸೆಟ್ ನ ಫ್ರಂಟ್ ಅಲ್ಲಿ ಫಿಟ್ ಮಾಡಿ ಡಿಪೋ ಒಳಗಡೆ ಒಂದ್ 2 ರೌಂಡ್ ಓಡಿಸಿ ಒಂದು ಒಳ್ಳೆ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದು ಕೆಳಗಡೆಗೆ. ಯಾಕಂತಂದ್ರೆ ಕೋಟೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಆಟೋ ಸ್ಟ್ಯಾಂಡ್ ಕೂಡ ಅದ್ದೂರಿಯಾಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ರು. ಇದಷ್ಟೇ ಅಲ್ಲ, ನಮ್ಮ ಕೋಟೆಯಲ್ಲಿರೋ ಸ್ಕೂಲ್ ಕಡೆಯಿಂದ ಕೂಡ ಹಲವಾರು ಸ್ಟೂಡೆಂಟ್ಸ್ ಗಳು ಅವ್ರಿಗೆ ಇಷ್ಟವಾದ ಕನ್ನಡ ಹೋರಾಟಗಾರರು ಹಾಗೂ ಕರ್ನಾಟಕ ಇತಿಹಾಸವುಳ್ಳ ಹಲವಾರು ಟ್ಯಾಬ್ಲೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದು. ಅಷ್ಟರಲ್ಲಿ ನಾವು ರೆಡಿ ಮಾಡಿದ ಬಸ್ಸು ಕೆಳಗಡೆ ಬಸ್ ಸ್ಟ್ಯಾಂಡ್ ಕೂಡ ಬರ್ತಾ ಇತ್ತು. ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಬಸ್ ಕ್ರೇಜೇ ಬೇರೆ. ಬಸ್ಸು ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸುತ್ತಮುತ್ತ ಕೂತಿರೋ ಜನ ಎಲ್ಲ ಬಂದು ಈ ಬಸ್ ಹತ್ರ ಫೋಟೋ ತಗೋತಾ ಇದ್ರು. ಜೊತೆಗೆ ಬಸ್ ಯಾರು ಡ್ರೈವ್ ಮಾಡ್ಕೊಂಡ್ ಬಂದಿದ್ರು ಅವ್ರ ಜೊತೆ ಕೂಡ ಫೋಟೋ ತಗೋತಾ ಇದ್ರು. ಅದ್ರ ಜೊತೆಗೆ 2 ಬಸ್ ರೆಡಿ ಮಾಡಿದ 2 ಡ್ರೈವರ್ಸ್ಗೂ ಕೂಡ ಸನ್ಮಾನ ಕೂಡ ಮಾಡ್ತಾ ಇದ್ರು. ಅದಲ್ಲದೆ ನಾವೇನ್ ಕಮ್ಮಿ ಇಲ್ಲ ಅಂತ ಕೋಟೆ ಗೂಡ್ಸ್ ಗಾಡಿ ಆಟೋ ಡ್ರೈವರ್ಸ್ಗಳು ಕೂಡ ಅದ್ದೂರಿಯಾದ ರೋಡ್ ಶೋ ಕೂಡ ಮಾಡಿದ್ರು. ಈ ರೋಡ್ ಶೋ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತಿತ್ತು. ನಮ್ಮ ಎಚ್ ಡಿ ಕೋಟೆಲು ಕನ್ನಡ ರಾಜ್ಯೋತ್ಸವನ ಈ ರೀತಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಈ ವರ್ಷನೇ ಅಂತ ನನಗನ್ಸ್ತಾ ಇದೆ. ಇದೆಲ್ಲ ಒಂದ್ ಕಡೆ ಆದ್ರೆ ನಮ್ಮ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ ವಿಚಾರಕ್ಕೆ ಬಂದ್ರೆ ಬಿಸಿಲು ಜಾಸ್ತಿ ಆದ್ರೂ ಕೂಡ ಇನ್ನೂ ಪ್ರೋಗ್ರಾಮ್ ಯಾಕೋ ಸ್ಟಾರ್ಟ್ ಮಾಡಿರ್ಲಿಲ್ಲ. ಬೇಜಾರ್ ಅನ್ಸಿದ್ ಏನು ಅಂತಂದ್ರೆ ಯಾರಾದ್ರೂ ಭಾಷಣ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೂಡೆಂಟ್ಸ್ ನ ಯಾವ್ದೇ ಕಾರಣಕ್ಕೂ ಕರೆಬೇಡಿ. ಯಾಕಂತಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅವರು ಡ್ಯಾನ್ಸ್ ಮಾಡ್ತಾರೋ ಇಲ್ಲ ತಲೆ ಸುತ್ತ ಬಿದ್ದೈತಾರೋ ನನಗಂತೂ ಗೊತ್ತಾಗಲ್ಲ. ಸ್ಟೂಡೆಂಟ್ಸ್ ಬಂದು 1/4 ಗಂಟೆ ಆಗಿದ್ರು ಇನ್ನೂ ಭಾಷಣ ಕೂಡ ಮುಗಿತಾ ಇರಲಿಲ್ಲ. ಅಂತೂ ಇಂತೂ ಕಡೆಗೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ಈಗ ಡ್ಯಾನ್ಸ್ ಮಾಡ್ತಾ ಇರೋದು ಸೆಂಟ್ ಮೇರಿಸ್ ಅವರು. ಸೆಂಟ್ ಮೇರಿಸ್ ಅವರು 1/4 ಗಂಟೆ ವೇಟ್ ಮಾಡಿದ್ಕೆ ಅವ್ರಿಗೆ ಫಸ್ಟ್ ಪ್ರೈಸ್ ಕೂಡ ಬಂತು. ಇದು ನಮ್ಮ ಎಚ್ ಡಿ ಕೋಟೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ. ಇನ್ನೂ ಸುಮಾರು ವಿಡಿಯೋಗಳಿತ್ತು, ಬಟ್ ಹಾಕಿದ್ರೆ ಲೆಂತ್ ಆಗುತ್ತೆ ಅಂತ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಇನ್ನೂ ಚೆನ್ನಾಗಿತ್ತು ಅಂತಂದ್ರೆ ಶೇರ್ ಮಾಡಿ. ಜೊತೆಗೆ ರವಿರಾಜ್ ವನಸಿರಿ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸ್ವಚ್ಛ ಸುಧೆ